ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಈ ರಿಲೇಶನ್‌ಶಿಪ್‌ನಲ್ಲಿ ದೂರ ಆಗಿದ ಮೇಲೆ ಕೆಲವೊಂದು ಬರೋ ನೆಗೆಟಿವಿಟಿ, ಕೆಲವೊಂದು ಇಂಟೆನ್ಷನ್‌ಗಳ ಬಗ್ಗೆ ಮಾತಾಡೋಣ. ಸ್ಟಾರ್ಟಿಂಗ್‌ನಲ್ಲಿ ಲವ್ ಮಾಡ್ತಾ ಇರುತ್ತಾರೆ. ಇಲ್ಲ ಒಂದು ಸಂಬಂಧ ಬೆಳೆಸ್ಕೊತಾ ಇದ್ದಾಗ ಹೊಸ ಪರಿಚಯ, ಹೊಸ ನಂಬರು, ಹೊಸ ಗೆಳೆಯರು, ಹೊಸ ಲವರ್. ಸೊ ಇವರೆಲ್ಲ ಹೊಸದಾಗಿ ಇರುತ್ತೆ ಅಲ್ವಾ? ಆವಾಗ ತುಂಬ ಮಾತಾಡೋದು, ತುಂಬ ಓವರ್ ಆಗಿ ಮಾತಾಡೋದು, ಪ್ರೀತಿ ಮಾಡೋದು. ಒಂದು ರಿಲೇಶನ್‌ಶಿಪ್ ಮೇಂಟೈನ್ ಮಾಡಬೇಕಾಗಿದ್ದೆಲ್ಲ ಅವನು ಎಲ್ಲಾನು ಹೇಳ್ಕೊಂಡು ಒಂದು ಓವರ್ ಆಗಿ ಎಕ್ಸ್‌ಪ್ರೆಸ್ ಮಾಡುತ್ತಾನೆ. ಓಕೆ. ಅಲ್ಲಿವರೆಗೂ ಚೆನ್ನಾಗಿರುತ್ತೆ. ಬಟ್ ಕೆಲವು ವರ್ಷಗಳು ಅನ್ಕೋರಿ, ಕೆಲವು ತಿಂಗಳುಗಳ ಅನ್ಕೋರಿ, ಕೆಲವು ದಿನಗಳು ಅನ್ಕೋರಿ. ಬಟ್ ದಿನಗಳು ಆಗ್ತಾ ಆಗ್ತಾ ಹೋದಂಗ ನಿಮ್ಮ ರಿಲೇಶನ್‌ಶಿಪ್ ಹಳೆ ಆಗ್ತಾ ಬರುತ್ತದೆ. ಜಾಸ್ತಿ ನೀವು ಮಾತಾಡೋದರಿಂದ ಪ್ರೀತಿ ಅನ್ನೋದು ಕಡಿಮೆ ಆಗ್ತಾ ಬರುತ್ತದೆ. ಕಡಿಮೆ ಆಗ್ತಾ ಬರುತ್ತೆ ಅಂದ್ರೆ ಕಡಿಮೆ ಆಗಲಾರದಂಗೆ ಮಾಡ್ಕೊಂಬದು ನಿನ್ನತ್ರ ಇರುತ್ತದೆ. ಸೊ, ರಿಲೇಷನ್ಸ್‌ನಲ್ಲಿ ಹೇಗಿರುತ್ತೆ ಅಂತಂದ್ರೆ, ಸ್ವಲ್ಪ ದಿನ ತುಂಬಾ ಮಾತಾಡುತ್ತಾರೆ, ತುಂಬಾ ಪ್ರೀತಿ ಮಾಡುತ್ತಾರೆ. ನಿನಗ ಬಿಟ್ಟು ನಾನು ಇರಲ್ಲ, ನಿನ್ನನ್ನು ಬಿಟ್ಟು ಇನ್ಯಾರಿಗೂ ಮದುವೆ ಮಾಡ್ಕೊಂಬೋದಿಲ್ಲ, ನಿನಗೆ ಮೋಸ ಮಾಡುವುದಿಲ್ಲ, ಎಲ್ಲರಿಗೂ ನೋಡಿದೀಯ, ನನ್ನನ್ನು ನೋಡು, ಎಲ್ಲರೂ ಮೋಸ ಮಾಡಿದ್ದಾರೇನೋ, ನನ್ನನ್ನು ನೋಡು ಅಂತ ತುಂಬಾ ತುಂಬಾ ಟ್ರಸ್ಟ್ ಮಾಡಿಸಿ, ಸಡನ್ಲಿ ಆಗಿ ಗೊತ್ತಿಲ್ಲದನೆ ನಿನಗೇನು ತಿಳಿಸಲಾರದನೆ ಮೋಸ ಮಾಡಿಬಿಡುತ್ತಾರೆ. ನೀವು ಅವರ ಬಗ್ಗೆ ಒಳ್ಳೆ ಒಳ್ಳೆ ಥಿಂಕಿಂಗ್ ಮಾಡ್ಕೋತಾ, ಪಾಸಿಟಿವಿಟಿ ನೀವು ಥಿಂಕಿಂಗ್ ಮಾಡ್ಕೋತಾ ಅವ್ರ ಬಗ್ಗೆ ಒಂದು ಒಳ್ಳೆ ಹೋಪ್ ಇಕ್ಕೊಂಡು, ನಂಬಿಕೆ ಇಟ್ಕೊಂಡು ಇರ್ತೀರ. ಬಟ್ ಅವ್ರು ತುಂಬಾ ನಂಬಿಸಿ ಅನ್ಕೊಂಬಲ್ದನೆ ನಿನ್ನನ್ನು ಮೋಸ ಮಾಡುತ್ತಾರೆ. ಮೋಸ ಹೋಗಿದ್ದವ್ರು ಕೂಡ ತುಂಬಾ ಇದಾರೆ. ಸೊ, ಎಷ್ಟು ದಿನ ನಿಮ್ಮ ಎಷ್ಟು ದಿನ ನಿಮ್ಮ ಸಂಬಂಧವನ್ನ ಇದ್ದಿತೋ, ಅಷ್ಟು ದಿನವರೆಗೂ ನೀವು ಪಾಸಿಟಿವಿಟಿ ಕೊಟ್ಟಿದ್ರ, ತುಂಬಾ ಪ್ರೀತಿ ಕೊಟ್ಟಿದ್ರ, ಒಂದು ರೆಸ್ಪೆಕ್ಟ್ ಕೊಟ್ಟಿದ್ರ, ಆ ರೆಸ್ಪೆಕ್ಟ್ ಅನ್ನೋದು ನೀವು ಮೋಸ ಮಾಡಿದ್ರು ಕೂಡ ಅದೇ ರೀತಿ ನೀವು ಇಟ್ಕೋಬೇಕು. ಮೋಸ ಮಾಡಿದ್ದಾರೆ ಅಂತ ಅವ್ರ ಬಗ್ಗೆ ಇಲ್ಲ ಅವ್ರ ಲೈಫ್ ಬಗ್ಗೆ ನೀವು ಥಿಂಕ್ ಮಾಡಬೇಡಿ. ಅವರು ನಿನ್ನನ್ನು ಇಷ್ಟಪಟ್ಟು ಮೋಸ ಮಾಡಿದ್ದಾರೆ. ಬಟ್ ನಿನಗ ಪಟ್ಟವರನ್ನ ಯಾವತ್ತೂ ಕೆಟ್ಟದಾಗಿ ಅನ್ಕೋಬೇಡ. ಕೆಟ್ಟದಾಗಿ ಮಾತಾಡಬೇಡ. ಕೆಟ್ಟದಾಗಿ ಅವ್ರ ಲೈಫ್ ಆಗ್ಬೇಕು ಅಂತ ಅನ್ಕೋಬೇಡ. ಅದು ಎಷ್ಟು ದಿನ ನಿಮ್ಮ ರಿಲೇಶನ್‌ಶಿಪ್ ಇರುತ್ತೋ ಅಷ್ಟು ದಿನವರೆಗೂ ಚೆನ್ನಾಗಿರುತ್ತೆ ಅಲ್ವಾ? ಸಡನ್ ಆಗಿ ಚೇಂಜ್ ಆಗಿಬಿಟ್ಟಿದಾಗ ಅವ್ರು ಕೆಟ್ಟೋರು ಅಂತ ಪ್ರೂವ್ ಮಾಡಬೇಡ. ಕೆಟ್ಟೋರು ಅಂತ ತಿಳ್ಕೊಬೇಡ. ಇಷ್ಟು ದಿನ ನೀವು ಏನಾದರೂ ಎಂಜಾಯ್‌ಮೆಂಟ್ ಮಾಡಿದಿರ, ಏನಾದರೂ ಒಂದು ನಂಬಿಕೆ ಇಟ್ಕೊಂಡಿರ, ಸೊ ಅಲ್ಲಿವರೆಗೆ ನೀವು ರೆಸ್ಪೆಕ್ಟ್ ಕೊಟ್ಟಿದ್ರೆ ಓಕೆ. ಬಟ್ ನಿಮಗೆ ಬಿಟ್ಟು ಹೋಗಿದ್ದಾರೆ ಅಂತ ಅವ್ರ ಬಗ್ಗೆ ಕೆಟ್ಟದಾಗಿ ಜಡ್ಜ್ ಮಾಡಬೇಡ. ಸೊ ಅಲ್ಲಿಗೆ ನಿಮ್ಮ ಟಾಪಿಕ್ ಎಂಡ್ ಆಗೋಯ್ತು. ಸೊ ಇನ್ನ ಒಂದು ಸಾರಿ ಅವ್ರ ಬಗ್ಗೆ ಮಾತಾಡಬೇಡ, ವಿಚಾರ ಮಾಡಬೇಡ, ನೆಗೆಟಿವಿಟಿ ಪೋರ್ಟ್ರೇ ಮಾಡಬೇಡ. ಯಾಕೆಂದರೆ ನಿಮಗೆ ಇಷ್ಟಪಟ್ಟವರು ಒಂದು ಟೈಮ್‌ನಲ್ಲಿ. ಬಟ್ ಇವರು ನಿನಗೆ ಈಗ ಈ ಸಮಯದಲ್ಲಿ ಮೋಸ ಮಾಡಿದ ಮೇಲೆ ಇಷ್ಟ ಆಗ್ತಿಲ್ಲ. ಅದು ಯಾರಿಗೂ ಇಷ್ಟನೇ ಆಗ್ತಾ ಇಲ್ಲ. ಫಸ್ಟ್ ಆಫ್ ಆಲ್ ಒಂದು ಟೈಮಿನಲ್ಲಿ ಇಷ್ಟ ಆಗಿದ್ದವರು ಮೋಸ ಮಾಡಿದ ಮೇಲೆ ಇಷ್ಟ ಆಗೋದಿಲ್ಲ. ಯಾರೇ ವ್ಯಕ್ತಿ ಆಗಲಿ ಆಗೋದಿಲ್ಲ. ಹಾಗಂತ ಅವ್ರ ಲೈಫ್ ಕೆಟ್ಟೋದೋಗ್ಬೇಕು, ಹಾಳಾಗಬೇಕು ಅಂತ ನೀವು ಯಾವತ್ತೂ ಥಿಂಕ್ ಮಾಡಬೇಡ, ಮಾತು ಅನ್ನಬೇಡ. ಬಿಟ್ಟು ಹೋಗಿದ್ದವ್ರನ್ನ ಬಿಟ್ಟು ಬಿಡಬೇಕು. ಬಂದಿದ್ದವ್ರನ್ನ ರಿಸೀವ್ ಮಾಡ್ಕೊಬೇಕು ಅಂತ ಒಳ್ಳೆ ಮನಸ್ಸು ಕ್ವಾಲಿಟಿ ಅನ್ನೋದು ನಿನ್ನ ಹತ್ರ ಇಟ್ಕೋಬೇಕು. ಏನಾದರೂ ಅವರೇ ಅನುಭವಿಸ್ತಾರೆ. ಸೊ, ಯಾವತ್ತೂ ಕೂಡ ನಿಮ್ಮ ರಿಲೇಶನ್‌ಶಿಪ್ಪು ಮೇಂಟೈನ್ ಮಾಡೋದ್ರಲ್ಲೇ ಇರುತ್ತದೆ. ಇಬ್ಬರ ಮನಸ್ಸು ಒಂದಾಗಿದ್ರೇನೆ ಚೆನ್ನಾಗಿರುತ್ತದೆ. ಮೋಸ ಅನ್ನೋದು ಬಹಳ ದೊಡ್ಡದ ತಪ್ಪು. ಕ್ರೈಮ್‌ಕಿಂತ ದೊಡ್ಡ ತಪ್ಪು. ಯಾಕೆಂದರೆ ಅವರು ಎಷ್ಟೋ ನಂಬಿರುತ್ತಾರೆ. ಬಟ್ ಯಾವುದೇ ಏನಾದರೂ ಕೂಡ ಇನ್ನೊಬ್ಬ ವ್ಯಕ್ತಿಗೆ ನೀವು ಹಾನಿ ಮಾಡಬೇಡಿ. ನಿಮ್ಗೆ ಇಷ್ಟಪಟ್ಟಿದ್ದವರು ಎಷ್ಟು ಪ್ರೀತಿ ಇದ್ದಾಗ, ನಿನ್ನ ಜೊತೆ ಚೆನ್ನಾಗಿ ಇದ್ದಾಗ ಎಷ್ಟು ರೆಸ್ಪೆಕ್ಟ್ ಕೊಟ್ಟಿದ್ದೀರಿಯಾ, ಎಷ್ಟು ನೀವು ಪಾಸಿಟಿವಿಟಿ ಥಿಂಕ್ ಮಾಡಿದ್ದೀಯಲ್ವಾ? ಸೊ, ಕೆಲವೊಂದು ಪರಿಸ್ಥಿತಿಯಲ್ಲಿ ನಿಮ್ಮನ್ನು ಅವರೇ ಬಿಟ್ಟು ಹೋಗಿದ್ದಾರೆ ಅಂದಾದ ಮೇಲೆ, ಅವರು ನಿನಗೆ ಮೋಸ ಮಾಡಿದ್ದಾರೆ ಅಂದಾದ ಮೇಲೆ, ಅವ್ರ ಬಗ್ಗೆ ಆ ಟೈಮ್‌ನಲ್ಲಿ ಯಾವಾಗ ನಿನ್ನನ್ನು ಬಿಟ್ಟು ಹೋಗಿದ್ದಾರೆ, ಯಾವಾಗ ನಿನ್ನನ್ನು ಮೋಸ ಮಾಡಿದರೆ, ಆ ಕ್ಷಣ, ಆ 1 ಮಿನಿಟಿನಿಂದ ನಿನ್ನ ಮೈಂಡ್‌ನಿಂದ ಅವ್ರು ತೆಗಿಬೇಕು. ಇನ್ನೊಂದು ಸಾರಿ ಅವ್ರ ಬಗ್ಗೆ ವಿಚಾರ ಮಾತಾಡೋದೇ ಆಗಲಿ, ವಿಚಾರ ಮಾಡೋದೇ ಆಗಲಿ, ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಮಾತಾಡ್ಬೇಡ. ಕೆಟ್ಟದಾಗಿ ಹೇಳಬೇಡ. ಅಲ್ಲಿಗೆ ನಿಮ್ಮ ರಿಲೇಶನ್‌ಶಿಪ್ ಅನ್ನೋದು ಎಂಡ್ ಆಗಿಬಿಡುತ್ತದೆ. ಅವ್ರು ನಿನಗೆ ಸಂಬಂಧನೇ ಇಲ್ಲ. ಯಾವಾಗ ನಿನ್ನನ್ನು ಬಿಟ್ಟು ಹೋಗಿದ್ದಾರೆ ಅಂತ ಆ ಟೈಮಿನಿಂದ ನಿನಗೆ ಸಂಬಂಧನೇ ಇಲ್ಲ. ಸೊ, ಅವರು ಮಾಡಿದ ತಪ್ಪುಗಳನ್ನ ಅವರೇ ಅನುಭವಿಸುತ್ತಾರೆ. ಸೊ, ರಿಲೇಶನ್‌ಶಿಪ್ಪು ಚೆನ್ನಾಗಿ ಇರಬೇಕು ಅಂದ್ರೆ ಇಬ್ಬರ ಮನಸ್ಸು ಒಂದಾಗಿರಬೇಕಾಗುತ್ತದೆ. ಮೋಸ ಮಾಡಿದ್ದಾರೆ ಅಂತ ಅವ್ರ ಬಗ್ಗೆ ಕೆಟ್ಟದಾಗಿ ಥಿಂಕ್ ಮಾಡಬೇಡಿ. ಅದು ಲೈಫ್ ಇದೆ. ಎಲ್ಲರೂ ನಿಮ್ಮನ್ನು ಪ್ರೀತಿ ಮಾಡೋದಿಲ್ಲ. ಎಲ್ಲರೂ ನಿನ್ನನ್ನು ಸಾಯೋವರೆಗೂ ಯಾರೂ ಇರುವುದಿಲ್ಲ. ಎಲ್ಲರೂ ಪ್ರತಿಯೊಂದು ನಿನ್ನ ಮಾತಿಗೆ ರೆಸ್ಪೆಕ್ಟ್ ಕೊಡುವುದಿಲ್ಲ. ಕೆಲವೊಂದು ಸಾರಿಗೆ ಕೇಳಿದ ನಿಮ್ಮ ಮಾತುಗಳನ್ನ ಕೇಳಿದಾಗ ಎಷ್ಟು ಪ್ರೀತಿ ಕೊಟ್ಟಿದ್ಯಾ, ಆ ಟೈಮಲ್ಲಿ ನಿನ್ನ ಪ್ರೀತಿ ಮಾಡಿದಾಗ, ಆ ರಿಲೇಶನ್‌ಶಿಪ್ ಇದ್ದಾಗ
ಎಷ್ಟು ಅವ್ರ ಬಗ್ಗೆ ನೀನು ಒಳ್ಳೆ ಪಾಸಿಟಿವಿಟಿ ಥಿಂಕ್ ಮಾಡಿದ್ದೀಯಾ, ಮೋಸ ಮಾಡಿದ ಮೇಲೆ ಕೂಡ ಅದೇ ರೀತಿ ನೀವು ಥಿಂಕ್ ಮಾಡಿ. ಏಕೆಂದರೆ ಯಾರೋ ಕೆಟ್ಟದಾಗಿ ಭಾವಿಸ್ತಾರೆ, ಯಾರೋ ಲವರ್ಸ್‌ಗಳು ಭಾವಿಸ್ತಾರೆ ಅಂದರೆ ನೀವು ಬೇಡ. ಸೊ ಅವ್ರಿಗೆ ಇದ್ದಿದ್ದು ಕ್ವಾಲಿಟಿ, ನಿಮ್ಮ ಇದ್ದಿದ್ದು ಕ್ವಾಲಿಟಿ ಚೇಂಜ್ ಇರುತ್ತೆ. ಅವ್ರು ಮಾಡಿದ್ದಾರೆ ಅಂತ ನೀವು ಮಾಡಕ್ಕೆ ಹೋಗಬೇಡಿ. ನೀವು ಸ್ವಲ್ಪ ಡಿಫ್ರೆಂಟ್ ಆಗಿರಿ. ಏನೇ ಆದರೂ ಬಂದೋರ್ನ ಬರ್ರಿ ಅನ್ರಿ, ಹೋಗೋರ್ನ ಹೋಗು ಅನ್ರಿ. ಯಾರಿಗೂ ಬಲವಂತವಾಗಿ ಇಟ್ಕೋಬೇಡಿ. ಹಾಗಂತ ಸ್ವಲ್ಪ ಸ್ವಲ್ಪ ಮಾತಿಗೆ ನೀವು ದೂರ ಆಗಬೇಡಿ. ಸ್ವಲ್ಪ ಸಮಯದಲ್ಲಿ ಏನಾಗುತ್ತೆ ಅಂತಂದ್ರೆ, ತುಂಬಾ ಯಾರು ನಂಬಿರುತ್ತೇವೆ ಅವರೇ ಮೋಸ ಮಾಡಿರ್ತಾರೆ. ಇದು 100% ಪಕ್ಕ. ಮೋಸ ಮಾಡಿ ನಿಮ್ಮ ತಪ್ಪಲ್ಲ ಅದು ಅವ್ರ ತಪ್ಪು. ಸೊ ಅದು ತಿಳ್ಕೊಂಡು ದೂರ ಹೋಗ್ಬಿಡಿ. ಯಾವಾಗ ಲವ್ವಿನಲ್ಲಿ ಮ್ಯಾರೇಜ್ ನಿನಗೆ ಮಾಡ್ಕೋತೀನಿ, ಇಬ್ಬರು ಲವರ್ಸ್‌ನಲ್ಲಿ ಇಬ್ಬರು ಮಾತಾಡೋದೇನಂದ್ರೆ ಯಾರಾದರೂ ಒಬ್ರು ಪ್ರಾಮಿಸ್ ಮಾಡಿರ್ತಾರೆ, ನಿನಗೆ ಬಿಟ್ಟು ನಾನು ಯಾರಿಗೆ ನೋಡೋದಿಲ್ಲ, ಮೋಸ ಮಾಡೋದಿಲ್ಲ, ಮ್ಯಾರೇಜ್ ಮಾಡ್ಕೋತೀನಿ ಅಂತ ಹೇಳ್ತಾರಲ್ಲ. ಸೊ ಒಂದು ವೇಳೆ ಮಧ್ಯದಲ್ಲಿ ಏನಾದರೂ ಚೀಟಿಂಗ್ ಆಗಿದ್ರೆ, ಇನ್ನೊಬ್ಬರ ಜೊತೆ ಓಡಿ ಹೋಗೋದಲ್ಲಿ, ಇನ್ನೊಬ್ಬರ ಜೊತೆ ಏನಾದರೂ ಸಂಬಂಧ ಇಟ್ಕೊಂಬೋದೇ ಆಗಲಿ, ನಿನ್ನನ್ನು ಗೊತ್ತಿಲ್ಲದೇನೆ ಮೋಸ ಹೋಗಿದ ಮೇಲೆ, ನಿನಗೆ ಬಿಟ್ಟು ಹೋಗಿದ್ದಾರೆ ಅಂದಿದ ಮೇಲೆ, ನೀವು ತುಂಬಾ ಖುಷಿಪಡಿ. ಏಕೆಂದರೆ ನೀವು ಅವ್ರ ಜೊತೆ ಮದುವೆ ಆಗಿದ ಮೇಲೆ ಒಂದು ವೇಳೆ ಇದೇ ಪರಿಸ್ಥಿತಿ ಆ ಟೈಮಲ್ಲಿ ಆಗಿದ್ರೆ, ನೀವು ಆ ಫೀಲಿಂಗು, ಆ ಕೆಟ್ಟ ಸಮಯ ನಿಮ್ಮ ತಾಳಲಾರ ಶಕ್ತಿ ಇರಲಿಲ್ಲ. ಸೊ ಏನಾಗಿದೆ ಒಳ್ಳೇದೇ ಆಗಿದೆ ಅನ್ಕೊಂಡೆ. ಸೊ ಮ್ಯಾರೇಜ್ ಆಗ್ಲಾರ್ಕನ ಮೊದಲೇ ಆಗಿದ್ದ ಸಲುವಾಗಿ ಒಳ್ಳೇದೇ ಆಗಿದೆ. ಮತ್ತೆ ನಿನ್ನ ಜೀವನದಲ್ಲಿ ಒಳ್ಳೆ ಕ್ಯಾರೆಕ್ಟರ್ ಇದ್ದವ್ರನ್ನ ನಿನ್ನ ಹತ್ರ ಬರುತ್ತಾರೆ. ಸೊ ಹೋಗೋವರಿಗೆ ಯಾವತ್ತೂ ನೀವು ನಿಲ್ಲಿಸಬೇಡಿ. ನಿಮ್ಮ ಲವ್‌ನಲ್ಲಿ ದುಡ್ಡು ನಿನಗೆ ಬಿಟ್ಟು ಮೋಸ ಮಾಡಿದ್ದಾರೆ, ಇನ್ನೊಬ್ಬರ ಜೊತೆ ಓಡೋಗಿದ್ದಾರೆ ಅಂತ ಸಂತೋಷ ಪಡಿ. ಮ್ಯಾರೇಜ್ ಆಗಿದ್ಮೇಲೆ ಓಡೋಗಿದ್ರೆ ನಿಮ್ಮ ವ್ಯಾಲ್ಯೂ ಎಲ್ಲ ಖರಾಬ್ ಆಗುತ್ತಿತ್ತು. ಇನ್ನೂ ನೀವು ಸಫರ್ ಆಗ್ತಿದ್ದೀರ. ಸೊ ಏನಾಗದೇನೆ ನಿಮ್ಮ ಜೀವನದಲ್ಲಿ ಬರೋಕ್ಕಿಂತ ಮೊದಲೇ ಅವರು ನಿನ್ನ ಡಿಲೀಟ್ ಆಗಿಬಿಟ್ಟಿದ್ದಾರೆ ಅಂದ್ರೆ ನಿನ್ನಂತ ಅದೃಷ್ಟವಂತೂ ಯಾರು ಇಲ್ಲ. ಆಯ್ತಾ ಫ್ರೆಂಡ್ಸ್? ಸೊ ಯಾವತ್ತೂ ಕೂಡ ಹೋಗೋರು ಹೋಗನ್ಬೇಕು, ಬರೋರು ಬರ ಅಂತ ನಿನಗೆ ಎಷ್ಟು ಮೋಸ ಮಾಡಿದ್ರು ಕೂಡ ನೀವು ಎಲ್ಲರ ತರ ಥಿಂಕ್ ಮಾಡಬೇಡಿ. ಅರ್ಥ ಆಯ್ತಾ ಫ್ರೆಂಡ್ಸ್? ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬಾ ಧನ್ಯವಾದಗಳು. ಸೊ ಯಾವತ್ತೂ ಕೂಡ ನಿನ್ನ ಜೀವನದಲ್ಲಿ ಏನ್ ಆಗಿದ್ರೂ ಕೂಡ ಒಳ್ಳೆಯದೇ ಆಗಿದೆ ಅಂತ ಮನಸ್ಸಿನಿಂದ ಪ್ರಶಾಂತವಾಗಿ ಕುಂತು ಥಿಂಕ್ ಮಾಡ್ಕೋ. ಎಲ್ಲನೂ ಸರಿ ಹೋಗುತ್ತೆ. ಯಾವುದೇ ಕೆಲಸ ಮಾಡೋ ಮುಂದೆ 10 ಜನ ಕೇಳಬೇಡ. ನಿನ್ನ ಲವ್ ಫೇಲ್ ಆಗಿದ್ರು ಕೂಡ 10 ಜನ ಮುಂದೆ ಹೇಳಬೇಡ. ನಿನ್ನ ಕ್ಲೋಸ್ ಫ್ರೆಂಡ್ ಹತ್ರ ಕೂಡ ಹೇಳಿದ್ರು ಕೂಡ ಅವನು ಸ್ವಲ್ಪ ಕೆಲವೊಂದು ಸಾರಿ ನೆಗೆಟಿವಿಟಿನೇ ಮಾಡುತ್ತಾನೆ. ಸೊ ಫಸ್ಟ್ ಆಫ್ ಆಲ್ ನಿನಗೆ ಸಬ್ಕಾನ್ಷಿಯಸ್ ಮೈಂಡ್ ಕೇಳಿದಾಗ ನಿನಗೆ ಅದು ಒಂದು ಒಳ್ಳೆ ರೆಸ್ಪಾನ್ಸ್ ಆಗುತ್ತೆ. ನಿನಗೆ ಅದರ ಮಾತು ಕೇಳು, ಒಳ್ಳೆಯದಾಗುತ್ತೆ. ಸೊ ಯಾರೋ ನಿನ್ನನ್ನು ಪ್ರೀತಿ ಮಾಡಿ ನಿನ್ನನ್ನು ನಂಬಿ ಮೋಸ ಮಾಡಿದ್ದಾರೆ ಅಂತ ಅವ್ರ ಬಗ್ಗೆ ವಿಚಾರ ಮಾಡೋದು ಬಿಟ್ಟು ಬಿಡು. ಸೊ ಏನೇ ಆಗಿದ್ರು ಒಳ್ಳೆಯದೇ ಆಗಿದೆ ಅಂತ ಥಿಂಕ್ ಮಾಡು. ಸೊ ಒಂದು ವೇಳೆ ಅವ್ರು ನಿನ್ನ ಜೀವನದಲ್ಲಿ ಬಂದಿದ್ರೆ, ಮದುವೆ ಆಗಿದ ಮೇಲೆ ಅವರು ಬೇರೆ ಜೊತೆ ಓಡೋಗಿದ್ರೆ ಅವಾಗ ಇನ್ನೂ ತುಂಬಾ ಭಯಂಕರವಾದ ಲೈಫ್ ನೀವು ಅನುಭವಿಸಬೇಕಾಗುತ್ತಿತ್ತು. ಸೊ ಏನಾಗಿದ್ರು ಇನ್ನ ಅನುಭವ ಕೊಟ್ಟಿದ್ದೆ ನಿನಗೆ, ಅದು ಅನುಭವ ಅನ್ಕೊಂಡು ಬಿಟ್ಟು ಬಿಡಬೇಕು. ಯಾವುದೇ ಆಗಲಿ ನಿನ್ನನ್ನು ಬಿಟ್ಟು ಹೋಗಿದ್ದಾರೆ ಅಂತ ಯಾವತ್ತೂ ಕೂಡ ಅವ್ರಿಗೆ ನೆನೆಸ್ಕೋಬೇಡ. ಟೈಮ್ ಬರುತ್ತೆ, ಅದಕ್ಕೂ ಮರೆಯೋಕ್ಕೆ ಒಂದು ಟೈಮ್ ಬರುತ್ತೆ. ಸೊ ಯಾರೇ ಏನೇ ಮೋಸ ಮಾಡಿದ್ರು ಕೂಡ ನಾನು ಅವ್ರ ಥರನೇ ಮಾಡ್ತೀನಿ ಅಂತ ಮಾಡೋಕ್ಕೆ ಹೋಗಬೇಡಿ. ಒಳ್ಳೇದಲ್ಲ. ಯಾರ ಕರ್ಮ ಅವರೇ ಅನುಭವಿಸ್ತಾರೆ. ಅರ್ಥ ಆಯ್ತಾ ಫ್ರೆಂಡ್ಸ್? ಯಾವುದೇ ರಿಲೇಷನ್‌ಶಿಪ್‌ನಲ್ಲಿ, ಲವ್ವಿನಲ್ಲಿ ಮೋಸ ಹೋಗಿದ್ರೆ ಯಾರ ಬಗ್ಗೆ ತಲೆ ಕೆಡಿಸ್ಕೊಂಬಲ್ದಂಗ ಬಂದಿದ್ದವ್ರನ್ನ ಬಾ ಅಂದ್ರಿ, ಹೋಗಿದ್ದವ್ರನ್ನ ಹೋಗ್ರಿ ಅಂದ್ರಿ ಅಷ್ಟೇ. ಬಟ್ ಕೆಟ್ಟದಾಗಿ ನೀವು ಯಾವುದೇ ವಿಚಾರ ಮಾಡಬೇಡಿ, ಅವ್ರ ಬಗ್ಗೆ ಮಾತಾಡಬೇಡಿ. ಅರ್ಥ ಆಯ್ತಾ ಫ್ರೆಂಡ್ಸ್? ಎಷ್ಟು ದಿನ ನಿಮ್ಮ ಜೊತೆ ಇರ್ತಾರೋ ಅಷ್ಟು ದಿನ ನೀವು ಇಂಪಾರ್ಟೆಂಟ್ ಕೊಡ್ರಿ, ರೆಸ್ಪೆಕ್ಟ್ ಕೊಡ್ರಿ. ಅರ್ಥ ಆಯ್ತಾ ಫ್ರೆಂಡ್ಸ್? ಈ ಸ್ಟೋರಿ ನೀವು ಪೂರ್ತಿಯಾಗಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.